ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ಒಂದು ಇಂಟ್ರೆಸ್ಟಿಂಗ್ ವಿಷಯನ ನಾನು ನಿಮ್ಮ ಮುಂದೆ ಹೇಳಬೇಕು ಅಂತ ಬಂದಿದ್ದೀನಿ. ಐಪಿಎಲ್ ಎಲ್ಲ ನೋಡಿದ್ರು ಐಪಿಎಲ್ ಹಾವಳಿ. ಆದ್ರೆ ಯುವಕರನ್ನ ಮಾತ್ರ ಕೇಳಂಗೇ ಇಲ್ಲ. ಶಾಲಾ ಕಾಲೇಜುಗಳಿಗೆ ಬಂಕ್ ಹೊಡೆದ್ರು ಪರವಾಗಿಲ್ಲ, ಕೆಲಸ ಕಾರ್ಯ ಮುಂದೂಡಿದ್ರು ಪರವಾಗಿಲ್ಲ, ಊಟ ನಿದ್ರೆ ಇಲ್ದೋದ್ರೂ ಪರವಾಗಿಲ್ಲ, ಐಪಿಎಲ್ ಮಾತ್ರ ನೋಡ್ಲೇಬೇಕು ಅನ್ನೋ ಮನೋಭಾವ. ಒಮ್ಮೆ ಫ್ಲಾಶ್ ಬ್ಯಾಕ್ ಮಾಡಿ ನೋಡಿದ್ರೆ ಈ ಐಪಿಎಲ್ ದೇಶದಿಂದ ಹಿಂದೊಮ್ಮೆ ಕಾತುಳಿತಕ್ಕೆ ಸಿಕ್ಕಿ ಬಲಿಯಾದ ಅದೆಷ್ಟೋ ಜೀವಗಳು, ಐಪಿಎಲ್ ನೋಡಕ್ಕೆ ಹೋಗಿ ಜಲಜಂಗುಳಿಯಲ್ಲಿ ಸಿಲುಕಿ ಮೊಬೈಲ್ ಕಳೆದುಕೊಂಡವರು ಅದೆಷ್ಟೋ ಮಂದಿ. ಅದೆಲ್ಲ ಮುಗಿದು ಹೋದ ಕತೆ ಬಿಡಿ. ಇವಾಗ ಒಂದು ಹೊಸ ಆನ್ಲೈನ್ ದಂಧೆ ಶುರುವಾಗಿದೆಯಂತೆ. ಅದೇನಂದ್ರೆ ಆನ್ಲೈನ್ ಐಪಿಎಲ್ ಟಿಕೆಟ್ ಸ್ಕ್ಯಾಮ್. ವಿಷಯ ಏನಂತೀರಾ? ಅದೇ, ನೀವು ಐಪಿಎಲ್ ನೋಡಕ್ಕೆ ಟಿಕೆಟ್ ಬೇಕು ಅಂದ್ರೆ ಏನ್ ಮಾಡ್ತೀರಾ? ಆನ್ಲೈನ್ ನಲ್ಲಿ ಹೋಗಿ ಟಿಕೆಟ್ ಪರ್ಚೇಸ್ ಮಾಡುತ್ತಾನೆ. ಈಗ ನೀವು ಬಹಳ ಹುಷಾರಾಗಿರ್ಬೇಕು, ಯಾಕಂದ್ರೆ ಆನ್ಲೈನ್ ಸ್ಕ್ಯಾಮರ್ಸ್ ಫೇಕ್ ವೆಬ್ಸೈಟ್ ಗಳನ್ನ ಮಾಡಿಕೊಂಡು ಜನರ ಹಣವನ್ನು ಲಪಟಾಯಿಸ್ತಾ ಇರೋದು. ಇದು ಹೇಗಪ್ಪ ಅಂತೀರಾ? ಅವರು ಫೇಕ್ ವೆಬ್ಸೈಟ್ #IPL, #ಕ್ರಿಕೆಟ್, #ಚಿನ್ನಸ್ವಾಮಿ ಸ್ಟೇಡಿಯಂ, #RCB ಹೀಗೆಲ್ಲ ಹ್ಯಾಶ್ಟ್ಯಾಗ್ ನ ಈ ಫೇಕ್ ವೆಬ್ಸೈಟ್ ನಲ್ಲಿ ಕೊಟ್ಬಿಟ್ಟು ಅವರ ವೆಬ್ಸೈಟ್ ಅನ್ನ ಆನ್ಲೈನ್ ನಲ್ಲಿ ಬಿಟ್ಟಿದ್ದಾರೆ. ನೀವು ಏನಾದ್ರೂ ಐಪಿಎಲ್, ಕ್ರಿಕೆಟ್, RCB, ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಏನಾದ್ರೂ ಆನ್ಲೈನ್ ನಲ್ಲಿ ಸರ್ಚ್ ಮಾಡಿದ್ರೆ ಸಾಕು, ನೀವು ತಗಲಾಕೊಂಡಂಗೆ ನಿಮ್ಮನ್ನ ಫೇಕ್ ವೆಬ್ಸೈಟ್ ಗೆ ದಾರಿ ತೋರಿಸುತ್ತೆ. ಅಲ್ಲಿ ನೀವು ನೋಡ್ತೀರಾ ಬಂಪರ್ ಐಪಿಎಲ್ ಟಿಕೆಟ್ ಅವೈಲೇಬಲ್ ಅಂತ. ಅದನ್ನ ನೋಡಿದ್ರೆ ನಿಮಗೆ ಎಲ್ಲಿಲ್ಲದ ಖುಷಿನೋ ಖುಷಿ, ಯಾಕಂದ್ರೆ ಟಿಕೆಟ್ ಸಿಗ್ತಾ ಇದೆ ಅಂತ. ನೀವು ನಿಮಗೆಲ್ಲ ಡೀಟೇಲ್ಸ್ ನ ಭರ್ತಿ ಮಾಡ್ತೀರಾ, ನಂತರ ನಿಮಗೆ ಬೇಕಾದ ಆಸನವನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀರಾ. ಆಮೇಲೆ ಇದೆಯಲ್ಲ ಫೋನ್ ಪೇ ಅಥವಾ ಗೂಗಲ್ ಪೇ ಮುಖಾಂತರ ಹಣವನ್ನ ಟ್ರಾನ್ಸ್ಫರ್ ಮಾಡೋದು. ಒಮ್ಮೆ ನಿಮ್ಮ ಹಣವನ್ನ ಟ್ರಾನ್ಸ್ಫರ್ ಮಾಡಿದ ನಂತರ ನೀವು ಅಕ್ನಾಲೆಜ್ಮೆಂಟ್ ಅಥವಾ ಟಿಕೆಟ್ ಗಾಗಿ ಕಾಯ್ತೀರಾ. ಆದ್ರೆ ನಿಮಗೆ ಟಿಕೆಟ್ ಮಾತ್ರ ಬರೋದೇ ಇಲ್ಲ. ನೀವು ಪುನಃ ರಿಫ್ರೆಶ್ ಮಾಡಿ ಮತ್ತೆ ವೆಬ್ಸೈಟ್ ಒಳಗೆ ಹೋಗಬೇಕು ಅಂದ್ಕೊಂಡ್ರು ಕೂಡ ನಿಮಗೆ ವೆಬ್ಸೈಟ್ ಓಪನ್ ಆಗೋದೇ ಇಲ್ಲ. ಈ ಕಡೆ ನಿಮಗೆ ಟಿಕೆಟ್ ಇಲ್ಲ, ಹೋದ ಹಣ ಕೂಡ ವಾಪಸ್ ಇಲ್ಲ. ಇದು ಒಂಥರ ಹೆಂಗಿರುತ್ತೆ ಅಂದ್ರೆ ಮಸಾಲಕ್ಕೆ ಹೋದ ಹಣ, ಹುಂಡಿಗೆ ಹೋದ ಹಣ ಎರಡು ವಾಪಸ್ ಬರಲ್ಲ, ಹಂಗಿರುತ್ತೆ ನೋಡಿ. ಇದುವರೆಗೆ ಬೆಂಗಳೂರಿನ ಹುಳಿಮಾವಿನಲ್ಲಿ ದಾಖಲೆಯಾದ ಕೇಸ್ಗಳು 3. ಒಟ್ಟು 7,100 ರು ಕಳೆದುಕೊಂಡು, ಒಬ್ಬ 7,100 ರು ಕಳೆದುಕೊಂಡ್ರೆ ಇನ್ನೊಬ್ಬ 11,000, ಮತ್ತೊಬ್ಬ 7,400. ಹೀಗೆ ಒಬ್ರಲ್ಲ ಒಬ್ರು ಹಣ ಕಳೆದುಕೊಂಡಿರೋ ರೀತಿ. ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಐಪಿಎಲ್ ಬೇಕಾ ಅನ್ಸುತ್ತೆ. ಅದೇನೇ ಇರಲಿ, ನೀವು ಮಾತ್ರ ಹುಷಾರಾಗಿರಿ, ಮೋಸ ಹೋಗಬೇಡಿ ಅಂತ ಹೇಳ್ತಾ ಈ ನನ್ನ ಮಾತನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಈ ವಿಷಯ ನಿಮ್ಗೇನಾದ್ರೂ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಕೊಡಿ ಸಾಕು, ನೀವೇನು ಕಳೆದುಕೊಳ್ಳೋದಿಲ್ಲ. ನೀವು ವಿಡಿಯೋ ನೋಡಿರೋ ಖುಷಿ ನನಗಿರುತ್ತೆ. ಈ ತರಹದ ಇನ್ನು ಹೊಸ ವಿಡಿಯೋಗಳನ್ನ ನೀವು ನೋಡ್ಬೇಕಂದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒಮ್ಮೆ ಒತ್ತಿ ಬಿಡಿ. ನಾನು ಮಾಡೋ ವಿಡಿಯೋ ಪಟಕ್ ಅಂತ ನಿಮ್ಮ ಮೊಬೈಲ್ ಮೇಲೆ ಬರುತ್ತೆ. ನೀವು ಆಗಿದ್ದಾಗಲೇ ಈ ತರ ವಿಡಿಯೋಗಳನ್ನ ನೋಡಬಹುದು. ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಟೇಕ್ ಕೇರ್, ಬಾಯ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.